ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ರೋಮಾಪುರದವರಿಗೆ ಬರೆದ ಪತ್ರದಿಂದ ದೇವರ ಅಪಾರವಾದ, ಮಹಿಮಾತಿಶಯವಾದ, ಅಗಾಧವಾದ ವಿಷಯಗಳನ್ನು ಧ್ಯಾನಿಸೋಣ. ರೋಮಾಪುರದವರಿಗೆ 2ನೇ ಅಧ್ಯಾಯ ವಚನ 4. ಆತನ ಅಪಾರವಾದ ದಯ, ಸಹನ, ದೀರ್ಘಶಾಂತಿಗಳು. ದೇವರು ಎಷ್ಟು ದಯಾಪೂರ್ವಕನು! ಇನ್ನೂ ರಕ್ಷಣೆಯ ಅನುಭವಕ್ಕೆ ಬರದೇ ಇರುವ ಜನರು ದೇವರ ದಯೆಯನ್ನು ಅಸಡ್ಡೆ ಮಾಡಿದರೂ ಕೂಡ ಅವರನ್ನು ರಕ್ಷಿಸಲು ಸಿದ್ಧನಿದ್ದಾನೆಂದು, ಅವರ ನಿರ್ಲಕ್ಷ್ಯವು ಒಂದು ದಿನ ಅವರನ್ನು ದೇವರ ತೀರ್ಪಿಗೆ ಹೇಗೆ ನಿರ್ಣಯಿಸುತ್ತದೆ ಎಂದು ಅವರು ತಿಳಿದಿರುವುದಿಲ್ಲ. ರಕ್ಷಣೆಯನ್ನು ಹೊಂದಿರುವ ವಿಶ್ವಾಸಿಗಳಾದ ನಮ್ಮ ಬಗ್ಗೆ ಹೇಗೆ? ದೇವರ ಅಪಾರವಾದ ದಯ, ಸಹನ, ದೀರ್ಘಶಾಂತಿಗಳನ್ನು ಅನುಭವಿಸುತ್ತಿರುವ ನಾವು ಇತರರು ಆತನ ಬಳಿಗೆ ಬರಲು ನಾವಿರುವ ಸ್ಥಳಗಳಲ್ಲಿ ಆತನಿಗೆ ಸಾಕ್ಷಿಗಳಾಗಿದ್ದೇವೆಯೇ? ಈ ಅಂತ್ಯ ದಿನಗಳಲ್ಲಿ ನಾವು ಅವರ ರಕ್ಷಣೆಗಾಗಿ ದಿನನಿತ್ಯವೂ ಪ್ರಾರ್ಥಿಸುತ್ತಿದ್ದೇವೆಯೇ? ದೇವರು ನಮಗೆ ಕ್ರಿಸ್ತನಲ್ಲಿ ದಯಪಾಲಿಸಿರುವ ಆಶೀರ್ವಾದಗಳು ದೇವರ ಒಳ್ಳೆಯತನಗಳು. ಮೊದಲನೆಯದು ದೇವರ ಕೃಪಾತಿಶಯ. ಎಫೆಸದವರಿಗೆ 1:7. ಕರ್ತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಗಿತ್ತು. ಎರಡನೆಯದು ಕರ್ತನು ಕರುಣಾನಿಧಿ. ಎಫೆಸದವರಿಗೆ 2:4. ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಮೂರನೆಯದು ನಮ್ಮ ಅಗತ್ಯವನ್ನು ಪೂರೈಸುವುದರಲ್ಲಿ. ಫಿಲಿಪ್ಪಿಯವರಿಗೆ 4:19. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ನಾಲ್ಕನೆಯದು ನಾವು ಆನಂದಿಸಲು ಬೇಕಾದುದನ್ನು ಕೊಡುವುದರಲ್ಲಿ. 1 ತಿಮೋಥೆಯನಿಗೆ 6:17. ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕು. ಐದನೆಯದು ಶಕ್ತಿಯನ್ನು ಒದಗಿಸುವುದರಲ್ಲಿ. ಎಫೆಸದವರಿಗೆ 3:16. ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ. ಎಫೆಸದವರಿಗೆ 3:21. ಅತ್ಯಧಿಕವಾದುದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ. ಆಮೇನ್. ದೇವರ ಅಪಾರವಾದ ಸಹನೆ. ಸಹಿಷ್ಣುತೆ ಎಂದರೆ ತಡೆ ಹಿಡಿಯುವುದು. ಕೀರ್ತನೆ 78:38. ಆದರೂ ಆತನು ಕರುಣಾಳುವು, ಅಪರಾಧಿಗಳನ್ನು ಸಂಹರಿಸದೆ ಕ್ಷಮಿಸುವವನೂ ಆಗಿ ತನ್ನ ಸಿಟ್ಟನ್ನೆಲ್ಲ ಏರಗೊಡದೆ ಅದನ್ನು ಹಲವು ಸಾರಿ ತಡೆಯುತ್ತಾ ಬಂದನು. ದೇವರ ಅಪಾರವಾದ ದೀರ್ಘಶಾಂತಿ. ದೀರ್ಘಶಾಂತಿಯು ಕ್ರೋಧವನ್ನು ತೀರಿಸಿಕೊಳ್ಳುವಲ್ಲಿ ನಿಧಾನಗತಿಯನ್ನು ವಿವರಿಸುತ್ತದೆ. ನೋಹನ ದಿನಗಳಲ್ಲಿ ಪ್ರವಾಹಕ್ಕೆ ಮುಂಚಿತವಾಗಿ, ಅಂದರೆ ಪೂರ್ವಕಾಲದಲ್ಲಿ ನೋಹನು ನಾವೇನು ಕಟ್ಟಿಸುತ್ತಿರಲು ದೇವರು ದೀರ್ಘಶಾಂತಿಯಿಂದ ಕಾದಿದ್ದನು. 1 ಪೇತ್ರನು 3:20. ನಮ್ಮ ಇಂದಿನ ದಿನಗಳಲ್ಲಿ ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘಶಾಂತಿಯುಳ್ಳವನಾಗಿದ್ದಾನೆ. 2 ಪೇತ್ರನು 3:9-15. ಕೀರ್ತನೆಗಾರನು ದೇವರ ಒಳ್ಳೆಯತನದ ಸ್ವರೂಪವನ್ನು ಚೆನ್ನಾಗಿ ಸಂಕ್ಷೇಪಿಸುತ್ತಾನೆ. ಕರ್ತನೇ, ನೀನು ಕನಿಕರವೂ ದಯೆಯೂ ಉಳ್ಳ ದೇವರು, ದೀರ್ಘಶಾಂತನೂ ಬಹಳ ಪ್ರೀತಿಯೂ ನಂಬಿಕೆಯೂ ಉಳ್ಳವನು. ಕೀರ್ತನೆ 86:15. ದೇವರ ಅಪಾರವಾದ ದಯ, ಸಹನ, ದೀರ್ಘಶಾಂತಿಗಳ ಉದ್ದೇಶವೇನು? ಪಶ್ಚಾತ್ತಾಪಕ್ಕೆ ಕಾರಣವಾಗುವ ದೈವಿಕ ದುಃಖ. 2 ಕೊರಿಂಥದವರಿಗೆ 7:10. ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನುಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಪಶ್ಚಾತ್ತಾಪದ ಪುರಾವೆಯಾಗಿ ಮನಸ್ಸಿನ ಬದಲಾವಣೆ ಇರಬೇಕು. ಪಾಪದಿಂದ ದೇವರ ಕಡೆ ತಿರುಗುವುದು, ಒಳ್ಳೆಯದನ್ನು ಮಾಡಬೇಕು, ಸಾಕ್ಷಿಗಳಾಗಿರಬೇಕು, ಇತರರನ್ನು ಒಳ್ಳೆಯದನ್ನು ಮಾಡಲು ಪ್ರೇರೇಪಿಸಬೇಕು, ಫಲಭರಿತರಾಗಿರಬೇಕು. ಲೂಕ 8:15. ಕೆಲವರು ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲವನ್ನು ಕೊಡುತ್ತಾರೆ. ರೋಮಾಪುರದವರಿಗೆ 2:4. ದೇವರ ಅಪಾರವಾದ ದಯ, ಸಹನ, ದೀರ್ಘಶಾಂತಿ. ನಾವು ಪಶ್ಚಾತ್ತಾಪ ಪಟ್ಟು ಕ್ಷಮಿಸಲ್ಪಡದ ಹೊರತು ದೇವರ ತೀರ್ಪು ತಪ್ಪಿಸಿಕೊಳ್ಳಲಾಗದು.
ದೇವರ ತೀರ್ಪು ಕೆಲವೊಮ್ಮೆ ತಡವಾಗುತ್ತದೆ. ಇದು ಆತನ ಅಪಾರವಾದ ದಯೆ, ಸಹನೆ ಮತ್ತು ದೀರ್ಘಶಾಂತಿಯ ಸಾಕ್ಷಿಯಾಗಿದೆ. ಆತನ ಒಳ್ಳೆಯತನ ಎಂದರೆ ಆತನು ಪಾಪಿಗಳನ್ನು ಪ್ರೀತಿಸುತ್ತಾನೆ, ಆದರೆ ಅವರ ಪಾಪಗಳನ್ನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘಶಾಂತಿಯುಳ್ಳವನಾಗಿದ್ದಾನೆ. 2 ಪೇತ್ರನು 3:9. ರೋಮಾಪುರದವರಿಗೆ 9:23. ಪ್ರಭಾವ ಹೊಂದುವುದಕ್ಕೆ ತಾನು ಮುಂದಾಗಿ ಸಿದ್ಧ ಮಾಡಿದ ಕರುಣಾಪಾತ್ರರಲ್ಲಿ ತನ್ನ ಮಹಿಮಾತಿಶಯವನ್ನು ತೋರ್ಪಡಿಸಿದ್ದಾನೆ. ದೇವರು ಕೋಪಗೊಳ್ಳಲು ಮತ್ತು ತೀರ್ಪನ್ನು ಕಾರ್ಯಗತಗೊಳಿಸುವಲ್ಲಿ ನಿಧಾನವಾಗಿರುತ್ತಾನೆ ಎಂಬ ಅಂಶವನ್ನು ರೋಮಾಪುರದವರಿಗೆ 9:22 ಉಲ್ಲೇಖಿಸಲಾಗಿದೆ. ಆದರೆ ದೇವರು ತನ್ನ ಕೋಪವನ್ನು ತೋರಿಸಿ ತನ್ನ ಶಕ್ತಿಯನ್ನು ಪ್ರಸಿದ್ಧಿಪಡಿಸಬೇಕೆಂದಿದ್ದರೂ ಹಾಗೆ ಮಾಡದೆ ತನ್ನ ಕೋಪಕ್ಕೆ ಗುರಿಯಾದ ನಾಶನ ಪಾತ್ರರನ್ನು ಬಹು ಸೈರಣೆಯಿಂದ ಸೈರಿಸಿಕೊಂಡಿದ್ದಾನೆ. ಕರುಣಾಪಾತ್ರರಲ್ಲಿ ತನ್ನ ಮಹಿಮಾತಿಶಯವನ್ನು ತೋರ್ಪಡಿಸಿದ್ದಾನೆ. ಕರುಣೆಯಿಂದ ನಮ್ಮನ್ನು ಆಧ್ಯಾತ್ಮಿಕ ಮರಣ ಮತ್ತು ಪಾಪದ ಕತ್ತಲೆಯಿಂದ ಹೊರಗೆ ಕರೆಯಲಾಯಿತು. ನಮ್ಮ ಪಾಪದ ಕಾರಣ ನಾವು ತೀರ್ಪಿಗೆ ಅರ್ಹರಾಗಿದ್ದೆವು, ನಾಶನ ಪಾತ್ರರಾಗಿದ್ದೆವು. ಆದರೆ ಕರುಣಾಮಯಿಯಾದ ದೇವರು ನಮ್ಮ ಮೇಲೆ ಕರುಣೆ ತೋರಿಸಿದನು. ಯೇಸು ಕ್ರಿಸ್ತನನ್ನು ಸಂರಕ್ಷಕನಾಗಿ ನಂಬಿದಾಗ ಪಾಪಿಗಳಾದ ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸುವ ಮೂಲಕ ದೇವರ ದಯೆ ಮತ್ತು ಸಹಾನುಭೂತಿ ಹೊಂದಿದ್ದೇವೆ. ನಮ್ಮನ್ನು ಕ್ರಿಸ್ತನ ಬಳಿಗೆ ತರಲು ನಮ್ಮಲ್ಲಿ ಕಾರ್ಯ ಮಾಡಿದ ಪ್ರತಿಯೊಂದು ಪ್ರಭಾವವು ದೇವರ ಕರುಣೆಯಾಗಿದೆ. ನಾವು ಎಂದೆಂದಿಗೂ ಅನುಭವಿಸುವ ಪ್ರತಿಯೊಂದು ಆಧ್ಯಾತ್ಮಿಕ ಸಂತೋಷವು, ಆಶೀರ್ವಾದಗಳು ಕರ್ತನ ಕರುಣೆಯಿಂದಲೇ. ದೇವರು ನಮ್ಮ ಕಣ್ಣುಗಳನ್ನು ತೆರೆದಿದ್ದಾನೆ. 2 ಕೊರಿಂಥದವರಿಗೆ 4:4. ಈಗ ನಮ್ಮ ಸ್ಥಾನ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಎಫೆಸದವರಿಗೆ 2:6-7. ಪ್ರಾಯೋಗಿಕವಾಗಿ ನಾವು ಏನು ಮಾಡುತ್ತಿರಬೇಕು? ಪೌಲನು ಎಫೆಸದವರಿಗೆ 3:8 ಹೇಳಿದ ಹಾಗೆ, ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ಆನಂದಿಸಲು ಪ್ರಾರಂಭಿಸಿದ್ದೀರಿ. ರೋಮಾಪುರದವರಿಗೆ 11:33. ಆಹಾ, ದೇವರ ಐಶ್ವರ್ಯವೂ ಜ್ಞಾನವೂ ವಿವೇಕವೂ ಎಷ್ಟೋ ಅಗಾಧ. ದೇವರ ವಿವೇಕವೂ ದೇವರ ಜ್ಞಾನ ಅನಂತವಾದ, ಅನ್ವೇಷಿಸಲಾಗದ, ಹೋಲಿಸಲಾಗದು. ದೇವರು ಸರ್ವಜ್ಞಾನಿ. ಆತನು ಎಲ್ಲವನ್ನೂ ತಿಳಿದಿದ್ದಾನೆ. ಆತನ ನಿರ್ಧಾರಗಳು ಅನ್ವೇಷಿಸಲಾಗದವು. ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಅವು ತುಂಬ ಆಳವಾಗಿವೆ. ಸೃಷ್ಟಿ, ಇತಿಹಾಸ, ರಕ್ಷಣೆಯ ವಿಧಾನಗಳು ನಮ್ಮ ಸೀಮಿತ ಗ್ರಹಿಕೆಗೆ, ಅಲ್ಪ ಬುದ್ಧಿಗೆ ಮೀರಿದೆ. ರೋಮಾಪುರದವರಿಗೆ 11:33-35. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಕರ್ತನ ಮನಸ್ಸನ್ನು ತಿಳುಕೊಂಡವನಾರು? ಆತನಿಗೆ ಆಲೋಚನಾಕರ್ತನು ಯಾರು? ಮೊದಲು ಆತನಿಗೆ ಕೊಟ್ಟು ಪ್ರತಿಫಲವನ್ನು ತೆಗೆದುಕೊಳ್ಳುವವನು ಯಾರು? ಕೊಲೊಸೆಯವರಿಗೆ 1:27 ಪೌಲನು ಹೇಳುವಂತೆ, ಈ ಮರ್ಮದ ಮಹಿಮಾತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ. ದಾನಿಯೇಲನು 2:21-22 ಹೇಳುತ್ತದೆ, ದೇವರು ಜ್ಞಾನಿಗಳ ಜ್ಞಾನವೂ ವಿವೇಕಗಳ ವಿವೇಕವೂ ಆತನ ವರವೇ. ಆತನು ಅಗಾಧ ವಿಷಯಗಳನ್ನು, ಗೂಢಾರ್ಥಗಳನ್ನು ಬಯಲಿಗೆ ತರುತ್ತಾನೆ. ಕಗ್ಗತ್ತಲೆಯಲ್ಲಿ ಅಡಗಿರುವ ಆತನಿಗೆ ಗೋಚರ. ತೇಜಸ್ಸು ಆತನಲ್ಲೇ ನೆಲೆಗೊಂಡಿದೆ. ದೇವರ ಅಗಾಧವಾದ ಐಶ್ವರ್ಯವು, ಜ್ಞಾನವು, ವಿವೇಕವು, ದೇವರ ಜ್ಞಾನವು ಅಗಾಧವಾಗಿದೆ ಎಂದು ಪೌಲನು ಹೇಳುತ್ತಾನೆ.
ಅದು ಹಿಂದಿನ, ವರ್ತಮಾನ ಮತ್ತು ಭವಿಷ್ಯವನ್ನು ಒಳಗೊಂಡಿದೆ. ಪ್ರತಿಯೊಂದು ಸಂಗತಿಗಳು ಮತ್ತು ಘಟನೆಗಳು ಎಲ್ಲ ಹಂತದಲ್ಲೂ ಇದುವರೆಗೆ ಸಂಭವಿಸುತ್ತಿರುವ ಮತ್ತು ಮುಂದೆ ಸಂಭವಿಸುವ ಪ್ರತಿಯೊಂದು ಘಟನೆಯನ್ನು ಕರ್ತನು ತಿಳಿದಿದ್ದಾನೆ. ದೇವರು ನಮಗೆ ಯಾವಾಗಲೂ ಉತ್ತಮ ಆಧ್ಯಾತ್ಮಿಕ ಗುರಿಗಳನ್ನು ಹೊಂದಿರುವ ಯೋಜನೆಗಳನ್ನು ಕಾರ್ಯಗೊಳಿಸಲು ಸಮರ್ಥನಾಗಿದ್ದಾನೆ ಮತ್ತು ಆತನು ಉದ್ದೇಶಿಸಿರುವುದನ್ನು ಮಾಡುತ್ತಾನೆ. ಕೊಲೊಸ್ಸೆಯವರಿಗೆ 2:3 ಪೌಲನು ಹೇಳುತ್ತಾನೆ, ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳಿಕೊಂಡವರಾಗಿ ನಾವು ಹೃದಯದಲ್ಲಿ ದೃಢವಾಗಿರಬೇಕು. ರೋಮಾಪುರದವರಿಗೆ 2:4 ಆತನ ಅಪಾರವಾದ ದಯಾ ಸಹನ ದೀರ್ಘಶಾಂತಿ. ರೋಮಾಪುರದವರಿಗೆ 9:23 ಪ್ರಭಾವ ಹೊಂದುವುದಕ್ಕೆ ತಾನು ಮುಂದಾಗಿ ಸಿದ್ಧ ಮಾಡಿದ ಕರುಣಾಪಾತ್ರರಲ್ಲಿ ತನ್ನ ಮಹಿಮಾತಿಶಯವನ್ನು ತೋರ್ಪಡಿಸಿದ್ದಾನೆ. ರೋಮಾಪುರದವರಿಗೆ 11:33 ಆಹಾ, ದೇವರ ಐಶ್ವರ್ಯವು ಜ್ಞಾನವು ವಿವೇಕವೂ ಎಷ್ಟೋ ಅಗಾಧ. ರೋಮಾಪುರದವರಿಗೆ ಬರೆದ ಪತ್ರದಿಂದ ದೇವರ ಅಪಾರವಾದ, ಮಹಿಮಾತಿಶಯವಾದ, ಅಗಾಧವಾದ ವಿಷಯಗಳನ್ನು ಧ್ಯಾನಿಸುವುದರ ಉದ್ದೇಶವೇನು? ಪೌಲನು ಹೇಳಿದಂತೆ, ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಫಿಲಿಪ್ಪಿಯವರಿಗೆ 3:8. ನಾವಾದರೋ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. ಇಂಥ ಕ್ರಿಸ್ತನ ಸಂಗತಿಯು ಯಹೂದ್ಯರಿಗೆ ವಿಘ್ನವೂ ಅನ್ಯಜನರಿಗೆ ಹುಚ್ಚುಮಾತೂ ಆಗಿದೆ. ಆದರೆ ದೇವರಿಂದ ಕರೆಸಿಕೊಂಡವರು ಯಹೂದ್ಯರಾಗಲಿ ಗ್ರೀಕರಾಗಲಿ ಅವರಿಗೆ ಇಂಥವನು ದೇವರ ಶಕ್ತಿಯೂ ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ. 1 ಕೊರಿಂಥದವರಿಗೆ 1:23-24. ದೇವರ ಅಪಾರವಾದ ದಯಾ ಸಹನ ದೀರ್ಘಶಾಂತಿಯ ಮೂಲಕ ತನ್ನ ಮಹಿಮಾತಿಶಯವನ್ನು ತೋರ್ಪಡಿಸಲು ಕರುಣಾಪಾತ್ರರನ್ನಾಗಿ ಮಾಡಿ ದೇವರ ಅಗಾಧವಾದ ಐಶ್ವರ್ಯ ಜ್ಞಾನ ವಿವೇಕ ವಿಷಯಗಳನ್ನು ಧ್ಯಾನಿಸಿರುವ ನಾವು ನಮ್ಮ ದೈನಂದಿನ ಕ್ರಿಸ್ತಿಯ ಜೀವಿತದಲ್ಲಿ ಕರ್ತನು ಹೇಳಿದಂತೆ ಆತನ ಚಿತ್ತಕ್ಕಾನುಸಾರವಾಗಿ ನಾವು ಭೂಮಿಗೆ ಉಪ್ಪಾಗಿ, ಲೋಕಕ್ಕೆ ಬೆಳಕಾಗಿ, ಕರ್ತನಿಗೆ ಸಾಕ್ಷಿಗಳಾಗಿ ಆತನ ನಾಮವನ್ನು ಘನಪಡಿಸಲು ಕರ್ತನು ತಾನೇ ನಮಗೆ ಸಹಾಯ ಮಾಡಲಿ. ಆಮೇನ್.